ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗಿದ್ದಾಗ ಕರಾಳ ನರಕ ದರ್ಶನ ಆಗಿಬಿಟ್ಟಿದೆ ಶ್ರೀಗಳಿಗೆ. ಕುರುಬ ಎನ್ನುವ ಕಾರಣಕ್ಕೆ ಈಶ್ವರಾನಂದಪುರಿ ಶ್ರೀಗಳಿಗೆ ಎಂಟ್ರಿಯೇ ಸಿಕ್ಕಿಲ್ಲ. ಅಲ್ಲಿ ಹೊಸದುರ್ಗದ ಬಾಗೂಲು ಚನ್ನಕೇಶವ ದೇವಸ್ಥಾನದಲ್ಲಿ ಶ್ರೀಗಳಿಗೆ ಅನ್ಯಾಯ ಆಗಿದೆ ಅಂತ ಆರೋಪ. ಕನಕಪೀಠ ಗುರುಗಳಿಗೆ ಹೀಗಾದರೆ ಸಾಮಾನ್ಯ ಜಾತಿಯ ಭಕ್ತರ ಪಾಡೇನು ಅಂತ ಕೇಳಲಾಗ್ತಾ ಇದೆ. ಇಲ್ಲಿ ವೈಕುಂಠ ಏಕಾದಶಿ ದಿನವೇ ಸ್ವಾಮೀಜಿಗಳಿಗೆ ಇಂಥ ನರಕಯಾತನೆ ಯಾಕಾಯಿತು? ಸಾಣೆಹಳ್ಳಿ ಮಠದ ಪೀಠಾಧ್ಯಕ್ಷ ಈಶ್ವರಾನಂದ ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಹೋಗಿದ್ದರಂತೆ. ಚನ್ನಕೇಶವ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು. ಕುರುಬ ಅನ್ನೋ ಕಾರಣಕ್ಕೆ ಪ್ರಾಣಾಂಗಣ ಬಿಟ್ಟು ಒಳಗೆ ಪ್ರವೇಶವೇ ಕೊಟ್ಟಿಲ್ವಂತೆ ಇವರಿಗೆ. ಆದರೆ ಪೂಜಾರಿಗೆ ಸೇರಿದಂಥ ಜಾತಿಯ ಮಹಿಳೆಯನ್ನು ಗರ್ಭಗುಡಿಗೆ ಬಿಟ್ಟರಂತೆ. ಇಲ್ಲಿ ಇಷ್ಟೇ ಆಗಿದ್ದರೆ ಪರವಾಗಿಲ್ಲ, ಶ್ರೀಗಳು ದೇವಸ್ಥಾನದಿಂದ ಆಚೆ ಬಂದ ಮೇಲೆ ಮತ್ತೆ ಅವಮಾನ ಮಾಡಿದ್ದಾರಂತೆ ಅವ್ರಿಗೆ. ಶ್ರೀಗಳು ನಿಂತಿರ್ತಕ್ಕಂಥ ಜಾಗವನ್ನು ಮಲಿನ ಅಂತ ಗಂಜಲ ಹಾಕಿ ಸ್ವಚ್ಛ ಮಾಡಿದ್ರಂತೆ. ಇನ್ನು ಮುಂದೆ ಚನ್ನಕೇಶವ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ನೊಂದುಕೊಂಡು ಶ್ರೀಗಳು ಹೇಳಿದ್ದಾರೆ. ವೈಕುಂಠ ಏಕಾದಶಿ ದಿನ ಸ್ವಾಮೀಜಿಗಳಿಗೆ ಈ ಥರ ಒಂದು ಅವಮಾನ ಆಗಿಬಿಟ್ಟಿದೆ ಅಂತ ಸಾಣೆಹಳ್ಳಿ ಮಠದ ಪೀಠಾಧ್ಯಕ್ಷ ಈಶ್ವರಾನಂದ ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಅವ್ರು ಹೋಗಿದ್ರಂತ. ಅವ್ರು ಹೋಗಿದ್ದಾಗ ಒಳಗಡೆ ಸೇರಿಸಿಲ್ಲ ಅವ್ರನ್ನ ಅಂತ. ಪೂಜಾರಿ ಜಾತಿಗೆ ಸೇರಿದಂಥ ಮಹಿಳೆನ ಒಳಗಡೆ ಬಿಟ್ಕೊಂಡ್ರು ಗರ್ಭಗುಡಿಗೆ, ನಮ್ಮನ್ನು ಸೇರಿಸ್ತಿಲ್ಲ. ಇಷ್ಟೇ ಅಲ್ಲಪ್ಪ, ನಾವು ಆಚೆ ಬಂದಾಗ ನಾವು ನಿಂತ್ಕೊಂಡಿದ್ದಂಥ ನೆಲನೇ ಮಲಿನ ಅಂಥೇಳಿ ಗಂಜಲ ಹಾಕಿದ್ರು, ಅದಕ್ಕೆ ಸ್ವಚ್ಛ ಮಾಡಿದ್ರು. ಇನ್ನು ಮುಂದೆ ಚನ್ನಕೇಶವ ದೇವಸ್ಥಾನಕ್ಕೆ ನಾನು ಹೋಗಲ್ಲ ಅಂತ ಕೂಡ ನೊಂದುಕೊಂಡು ಶ್ರೀಗಳು ಹೇಳಿದ್ದಾರೆ. ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ, ನಮ್ಮನ್ನು ಮತ್ತೆ ಯಾರು ಒಳಗೆ ಬಿಡಲಿಲ್ಲ ಅವರು. ವೈಕುಂಠ ಏಕಾದಶಿ ದಿವಸ ಹೌದು, ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ನಾವು ದೇವರ ದರ್ಶನಕ್ಕೆ ಹೋಗಿದ್ದು, ದೇವರ ದರ್ಶನಕ್ಕೆ. ಅಲ್ಲಿ ವೈಕುಂಠ ಏಕಾದಶಿ ದೇವರ ದರ್ಶನಕ್ಕೆ ಹೋದ್ವಿ. ನೋಡಿ ಎಷ್ಟು ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ, ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು. ಅಂದ್ರೆ ಜಾತಿ ಹೆಣ್ಮಕ್ಳು ಅವ್ರು ಅಲ್ಲ ಸಭಿಕರಿಗೆ ಗೊತ್ತಾಗುತ್ತೆ. ಪೂಜಾರಿ ಹೆಣ್ಮಕ್ಳಲ್ಲಿ ಒಳಗೆ ಹೋಗ್ಬಿಟ್ಟು ಸ್ವಾಮಿಗಳು, ನಾವು ಒಂದೊಂದು ಮಠದ ಸ್ವಾಮಿಗಳು ನಮಗೆ ಎಂಟ್ರಿ ಇಲ್ಲ, ಒಳಗಡೆ ಪ್ರವೇಶನೇ ಇಲ್ಲ. ನಾವು ಹೆಣ್ಣು ಮಕ್ಕಳೆಲ್ಲ ಹೋಗ್ತವೆ, ಅವ್ರಿಗಿಂತ ನಾವೇನು, ನಾವು ಒಂದು ಮಠದ ಸ್ವಾಮಿಗಳು, ನಾವ್ಯಾಕೆ, ನಮಗೆ ಯಾಕೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ. ಆದರೆ ಅದನ್ನು ಯೋಚನೆ ಮಾಡಿದ್ವಿ. ಮುಂದಿನ ವರ್ಷದಿಂದ ಚನ್ನಕೇಶವ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ. ಯಾಕೆ ಹೋಗ್ಬೇಕು ಹೇಳಿ? ನಮ್ಮನ್ನು ಅಲ್ಲಿ ನಿಲ್ಲಿಸಿ, ನೀನು ಕುರುಬ್ರನು, ನೀವು ಉಪ್ಪಾರನು. ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮತ್ತೆ ಯಾರು ಒಳಗೆ ಬಿಡಲಿಲ್ಲ ಅವರು. ವೈಕುಂಠ ಏಕಾದಶಿ ದಿವಸ ಹೌದು, ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ನಾವು ದೇವರ ದರ್ಶನಕ್ಕೆ ಹೋಗಿದ್ದು, ದೇವರ ದರ್ಶನಕ್ಕೆ. ಆಗ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ, ನಾನು ಆ ದೇವಸ್ಥಾನ ಒಳಗೆ ಹೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚನ್ನಕೇಶವ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡ್ಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮ ಒಳಗೆ ಬಿಡ ಅಂತೇಳಿ. ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬ್ರು ಸ್ವಾಮಿಗಳು ಒಳಗೆ ಬಂದ್ರು ಅಂತ ತೊಳೆದಿದ್ದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು, ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು, ಸುಮ್ಮತ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ. ಹಿಂಗೆ ನಾವತ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ್ರತ್ಲಗೆ ದೇವಾಲಯಗಳು ಕೂಡ ಸ್ವಚ್ಛ ಆಗಿಬಿಡ್ತವೆ ಅಂತಿಲ್ಲ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ. ಮೊನ್ನೆ ನಡೆದ ಘಟನೆ, ನಾನು ನಮ್ಮ ಶಾಂತಿ ಸ್ವಾಮೀಜಿ ಹೋಗಿದ್ವಿ.
ಆ ಚನ್ನಕೇಶವನಿಗೆ ಇಲ್ಲದಂಥ ಮಡಿ ಮೈಲಿಗೆ ನಿಮಗೆ ಯಾಕೆ ಪೂಜಾರಿಗಳೇ, ಯಾವುದೋ ಖಾಸಗಿ ದೇವಸ್ಥಾನ ಆಗಿದ್ದಿದ್ರೆ ಹೋಗಲಿ ಬಿಡು ಅಂತ ಹೇಳಬಹುದಾಗಿತ್ತು. ಆದರೆ ಮುಜರಾ ಇಲಾಖೆ ದೇವಸ್ಥಾನ ನಿಮ್ಮದು, ಅಂದರೆ ಸರ್ಕಾರಿ ದೇವಸ್ಥಾನ, ಸರ್ಕಾರದ ವ್ಯಾಪ್ತಿಯಲ್ಲಿ ಇರುವಂಥ ದೇವಾಲಯ ನಿಮ್ಮದು. ಸರ್ಕಾರಿ ದೇವಸ್ಥಾನದಲ್ಲಿಯೇ ಇಂಥ ಹೀನ ಜಾತಿ ಪದ್ಧತಿಯನ್ನು ಪೋಷಿಸ್ತಾ ಇದ್ದೀರಲ್ಲ, ಜೀವಂತ ಇಟ್ಟಿದ್ದೀರಲ್ಲ, ಯಾಕೆ? ಶ್ರೀಗಳಿಗೆ ಈ ಥರ ಆಗಿಬಿಟ್ರೆ ಬೇರೆ ಜಾತಿ ಜನಗಳ ಪಾಡೇನು ಅಂತ ಭಕ್ತರಿಂದ ಕೂಡ ಒಂದು ಕಡೆ ಕೇಳ್ತಾ ಇದ್ದಾರೆ. ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗಿದ್ದಂಥ ವೇಳೆಯಲ್ಲಿ ಪೂಜಾರಿಗಳು ನನಗೆ ನರಕ ತೋರಿಸ್ಬಿಟ್ರು ಅಂತ ಶ್ರೀಗಳು ಮಾತಾಡಿದ್ರು. ಮುಜರಾ ಇಲಾಖೆ ದೇವಸ್ಥಾನಕ್ಕೆ ನಮಗೆ ಪ್ರವೇಶ ನೀಡಲಿಲ್ಲ, ನಾವು ಒಳಗಡೆ ಹೋಗಿ ಬಂದ ಮೇಲೆ ದೇವಸ್ಥಾನನೇ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅಂತ ಸಾಣೆಹಳ್ಳಿ ಮಠದಲ್ಲಿ ಕನಕ ಗುರುಪೀಠದ ಈಶ್ವರಾನಂದಪುರಿ ಶ್ರೀಗಳು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುರುಬಾ ಅನ್ನೋ ಕಾರಣಕ್ಕೆ ನನಗೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡಲಿಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ಇಟ್ಟಿಸ್ಕೊಳ್ಳಿಕ್ಕೆ ನವೀನ್ ಪುರದಾಳ್ ವೈಕುಂಠ ಏಕಾದಶಿ ದಿನ ಆಗಿರುವಂಥ ಘಟನೆ ಬಹಳ ತಡವಾಗಿ ಹೇಳ್ತಾ ಇದ್ದಾರೆ ಶ್ರೀಗಳು. ಆವತ್ತು ಆದಂಥ ನೋವನ್ನು ಎಲ್ಲಿ ಹೇಳಿರೋದು, ಯಾವ ಸಂದರ್ಭದಲ್ಲಿ ಹೇಳಿರೋದು ಇದು ಅಂತ? ಹೌದು ರಮಕಾಂತ್, ವೈಕುಂಠ ಏಕಾದಶಿಯ ದಿನ ನನಗೆ ಅಲ್ಲಿದ್ದಂತ ಪೂಜಾರಿಗಳು ನನಗೆ ನರಕವನ್ನ ತೋರಿಸಿದ್ರು ಅಂತ ಹೇಳಿ ಏನು ಕನಕ ಗುರುಪೀಠದ ಈಶ್ವರಾನಂದಪುರ ಶ್ರೀಗಳು ಹೇಳಿರುವಂತದ್ದು. ಪ್ರಮುಖವಾಗಿ ಸಾಣೆಹಳ್ಳಿ ಮಠದಲ್ಲಿ ಕನಕ ಗುರುಪೀಠದ ಶ್ರೀಗಳು ಈ ಒಂದು ಹೇಳಿಕೆಯನ್ನ, ಅಂದ್ರೆ ಮುಜರಾ ಇಲಾಖೆ ದೇವಸ್ಥಾನಕ್ಕೆ ನಮಗೆ ಪ್ರವೇಶವನ್ನ ನೀಡಲಿಲ್ಲ, ನಾವು ಒಳಗೆ ಹೋಗಿ ಬಂದ ಬಳಿಕ ದೇವಸ್ಥಾನವನ್ನ ಮಲಿನ ಆಗಿದೆ ಅಂತ ಸ್ವಚ್ಛ ಮಾಡೋ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಅವರು ಮಾಡಬೇಕಾಗಿರೋದು ಅವರ ಮನಸ್ಸಿನಲ್ಲಿರುವಂತಹ ಮಲಿನವನ್ನ ತೊಳೆಯುವಂತ ಕೆಲಸವನ್ನ ಮಾಡ್ಕೋಬೇಕು. ಪ್ರಮುಖವಾಗಿ ಹೊಸದುರ್ಗ ತಾಲೂಕಿನ ಬಾಗೂರು ಚನ್ನಕೇಶವ ದೇವಸ್ಥಾನಕ್ಕೆ ವೈಕುಂಠ ಏಕಾದಶಿ ದಿನ ನಾನು ಮತ್ತೆ ಇತರ ಶ್ರೀಗಳು ಹೋಗಿದ್ವಿ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಶ್ರೀಗಳ ಜೊತೆ ಅದರಲ್ಲೂ ಕೂಡ ವೈಕುಂಠ ಏಕಾದಶಿನ ಶಾಂತಿವೀರ ಶ್ರೀಗಳ ಜೊತೆ ನಾನು ಅಲ್ಲಿಗೆ ಹೋಗಿದ್ದೆ. ಆದ್ರೆ ಪ್ರಾಂಗಣದ ಒಳಭಾಗಕ್ಕೆ ನಮ್ಮನ್ನ ಬಿಟ್ಟರು ಅಂತರದಲ್ಲಿ ಒಳಗೆ ಬಿಡೋ ಕೆಲಸವನ್ನ ಮಾಡಲಿಲ್ಲ. ಆದ್ರೆ ಪೂಜಾರಿ ಸಮುದಾಯಕ್ಕೆ ಅಲ್ಲಿನ ಪೂಜಾರಿ ಅರ್ಚಕರಿದ್ರು, ಅವರ ಸಮುದಾಯಕ್ಕೆ ಸೇರಿದಂತ ಮಹಿಳೆಯನ್ನ ಒಳಗೆ ಬಿಟ್ರು, ಆದ್ರೆ ನಮ್ಮನ್ನ ಒಳಗೆ ಬಿಡೋ ಕೆಲಸವನ್ನ ಮಾಡಲಿಲ್ಲ. ಹಾಗಾಗಿ ಮುಂದಿನ ವರ್ಷದಿಂದ ನಾನು ಯಾವುದೇ ಕಾರಣಕ್ಕೂ ಕೂಡ ಬಾಗೂರು ಚನ್ನಕೇಶವ ದೇವಾಲಯಕ್ಕೆ ಹೋಗಲ್ಲ ಅಂತ ಹೇಳಿ ಈ ಕುರುಬ ಸಮುದಾಯ ಎಂಬ ಕಾರಣಕ್ಕೆ ನಮ್ಮನ್ನು ಒಳಗೆ ಬಿಟ್ಟಿಲ್ಲ. ಹಾಗಾಗಿ ಮುಂದಿನ ವರ್ಷದಿಂದ ನಾನು ಆ ಒಂದು ದೇವಾಲಯಕ್ಕೆ ಹೋಗಲ್ಲ ಅಂತ ಹೇಳಿ ಸ್ವಾಮೀಜಿಗಳು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಸಾಣೆಹಳ್ಳಿ ಮಠದ ಗುರುಪೀಠದ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತ ಶ್ರೀಗಳು ಈಗ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈ ರೀತಿಯ ಅಂದ್ರೆ ಸ್ವಾಮೀಜಿಗಳಿಗೆ ಈ ರೀತಿ ಆದ್ರೆ ಜನಸಾಮಾನ್ಯರ ಸ್ಥಿತಿ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನ ಕೂಡ ಅವರು ಮಾಡಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ನವೀನ್.